ಪಾಪ ಅವ್ರು ಕಷ್ಟಪಟ್ಟು ಬದುಕಿ ರೆವಿನ್ಯೂನ ಎಲ್ಲ ಮಾಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ದಾಖಲೆ ಇರಲಿ ಅಂತೇಳಿ 23 ಲಕ್ಷ ದಾಖಲೆಗಳಿಗೆ ನೋಡಿದ್ದ ದಾಖಲೆಗಳನ್ನ ಮೊಬೈಲ್ ಮನೆ ಬಾಗಿಲಿಗೆ ಫೈಲ್ ಸಮೇತ ಕೊಡ್ತೀವಿ, ಎತ್ಕೊಂಡೋಗಿ ಕೊಡುವಂತ ಕೆಲಸ ಮನೆ ಬಾಗಿಲಿಗೆ ಕೊಡುವಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಬಿ ಇಂದ ಎ ಖಾತೆಗೆ 5% ಗೌರ್ಮೆಂಟ್ ವ್ಯಾಲ್ಯೂ ಇತ್ತು, ಗೈಡೆನ್ಸ್ ವ್ಯಾಲ್ಯೂ 2%ಗೆ 100 ದಿನದಲ್ಲಿ ನೀವು ಯಾರು ಅರ್ಜಿ ಹಾಕೊಳ್ತಾರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. 1 ವರ್ಷದೊಳಗೆ ಅವರು ದುಡ್ಡು ಕಟ್ಟಬೇಕಷ್ಟೇ, ಮಾಡಿಕೊಂಡು ಅವ್ರ ದಾಖಲೆಗಳನ್ನ ಸರಿ ಮಾಡ್ತಾರೆ. ಸರ್, what your education is what do you want to say about the paper leak? ಬನ್ನಿ ಕೆಳಗಡೆ ಹೇಳಿ, ಅಲ್ಲಿ ಮಾತಾಡೋಣ. ಅಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ, ಕಾರ್ಪೊರೇಷನ್ ಖಾತಾ ಆಗಿ ಪರಿವರ್ತನೆ ಮಾಡಿ ಎ ಖಾತಾ ಮಾಡಿ ನಮ್ಮ ಈ ಖಾತಾ ಮಾಡಿ ಎ ಖಾತಾ ಜೊತೆಗೆ ಈ ಖಾತಾ ಇಷ್ಟು ಮಾಡಿ ಕೊಡ್ತೀವಿ. ಯಾರು ಮಾಡಿಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ದೆಹಲಿಲೂ ಇಂಥ ಕೆಲಸ ಮಾಡಿಲ್ಲ. ಅಂತ ಕೆಲಸನ ನಾನು ತೀರ್ಮಾನವನ್ನು ಮಾಡಿ. ಸರ್, ತಾವು ಮೊದಲು ಘೋಷಣೆ ಮಾಡಿದಾಗ ಹೇಳಿದ್ರು ನಾವು ಬರೋ ತನಕ ಕಾಯಿರಿ, ಯಾಕೆ ಎಷ್ಟು % ಕಟ್ತೀರಿ, ಇದಕ್ಕೂ ಪರ ವಿರುದ್ಧಗಳು ಶುರು ಆಗ್ಬೋದು ಅಂತ. ಪರ ವಿರುದ್ಧ ಟೀಕೆ ಟಿಪ್ಪಣಿ ರಾಜಕೀಯದಲ್ಲಿ ಇದೇ ಇರ್ತದೆ. ನಾವು ಮಾಡೋ ಕೆಲಸಕ್ಕೆ ಎಲ್ಲರೂ ಯಾರು ಒಪ್ಪಲ್ಲ. 100 ಜನ ಎಸ್ ಅಂದ್ರೂ ಒಬ್ರು ವಿರೋಧ ಮಾಡ್ತಾರೆ. ಇದನ್ನೆಲ್ಲ ನಾವು ವಿರೋಧಿಗಳನ್ನೆಲ್ಲ ನಾವು ಸ್ವೀಕಾರ ಮಾಡಲೇಬೇಕು. ಪಾಪ ವಿರೋಧ ಪಾರ್ಟಿಯವರು ಟೀಕೆ ಮಾಡಲಿಲ್ಲ ಅಂತ ಅವರ ಅಸ್ತಿತ್ವ ಮಾಡಬೇಕಿಲ್ಲ. ಸರ್, GB ಆದಾಯದ ನಿರೀಕ್ಷೆ ಏನಿದೆ ಸರ್ ಈ ಬಾರಿ? ನೋಡೋಣ, ಆದಾಯ ಬಂದ ಮೇಲೆ ಲೆಕ್ಕ ಹಾಕ್ತೀವಿ. ನಾವು ಆದಾಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾವು ಜನರ ಬದುಕಿನ ಬಗ್ಗೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆಯಲ್ಲ. ಪಾಪ ಚಿನ್ನ ತಗೋಬೇಡ, ಹಾಲು ಹುಷಾರಾಗಿ ಎಣ್ಣೆ ಹಾಕ್ಬೇಡ, ಫಾರಿನ್ ಹೋಗಬೇಡ, ಡೀಸೆಲ್ ಓಡಾಡಬೇಡ, ಪೆಟ್ರೋಲ್ ಹಾಕ್ಬೇಡ ಅಂತ ಹೇಳ್ತಾ ಇದ್ದಾರೆ. ಇಂಥ ಕಷ್ಟ ಕಾಲದಲ್ಲಿ ಜನರಿಗೆ ಒಳ್ಳೇದಾಗಲಿ. ಜನ ಇದನ್ನ ಯುಟಿಲೈಸ್ ಮಾಡಿಕೊಂಡ್ರೆ ಆದಷ್ಟು ಲೀಗಲೈಸ್ ಆಗುತ್ತೆ. ಎಂಟೈರ್ ಬೆಂಗಳೂರು ಎಲ್ಲ ದಾಖಲೆಗಳನ್ನ ರೆಕಾರ್ಡ್ ಮಾಡಿ 7,000 ಪುಸ್ತಕಗಳಿವೆ. 7,000 ಪುಸ್ತಕಗಳು ಕೆಳಗಡೆ ಬರ್ತಾರೆ. ಸರ್, ಕೆಲವೊಂದು ಕಾನೂನಾತ್ಮಕ ತೊಡಕಿರುವಂತ ಪ್ರಾಪರ್ಟಿಗಳು ಯಾವ ರೀತಿ ಕೆಳಗಡೆ ಮಾತಾಡ್ಸಪ್ಪ, ಅಲ್ಲಿ ಮಾತಾಡ್ಸು, ಕೆಳಗಡೆ ಮಾತಾಡ್ಸಪ್ಪ. ಯಾರ ರೆವಿನ್ಯೂಲಿ ಮನೆ ಸೈಟ್ ಹಂಚಿರ್ತಾರೆ ಆ ರೋಡ್ಗಳೆಲ್ಲ ಗೌರ್ಮೆಂಟ್ ರೋಡ್ ಅಂತ ಮಾಡ್ಬಿಟ್ಟಿದ್ದೀವಿ. ಪಾಣಿಗಳೆಲ್ಲ ಮಾಡ್ತಾರೆ. ಸೊ ಮುಂದಕ್ಕೆ ಅವ್ರು ಆ ರೀತಿ ಎಲ್ಲ ಬೋಗಸ್ ಮಾಡಿ ಆಸ್ತಿಗಳನ್ನ ಕೂಡ ಮಿಸ್ಯೂಸ್ ಮಾಡಬಾರ್ದು. ಎಲ್ಲರಿಗೂ ಕೂಡ ಪಾರದರ್ಶಕವಾಗಿರಬೇಕು. ಸೊ ಅವರ ಆಸ್ತಿಗಳಿಗೆ ಏನೇನು ಬೇಕೋ ಟ್ಯಾಕ್ಸು ಎಷ್ಟಿದೆ ಮಾಡಿ ಅವ್ರ ಫೋಟೋ ಸಮೇತ ಅವ್ರ ಆಸ್ತಿ ಬಿಲ್ಡಿಂಗ್ ಎಷ್ಟಿದೆ, ಯಾವ ಜಾಗದಲ್ಲಿದೆ, ಲೊಕೇಶನ್ನು ಎಲ್ಲ ಸೇರಿ ಮಾಡಿ ಅವರ ಭೂಮಿಗಳನ್ನು ಗ್ಯಾರಂಟಿ ಮಾಡಿ ಕೊಡ್ತಾ ಇದ್ದೀವಿ. ಸೊ ಇದು ಭಾಳ ಪ್ರಮುಖವಾದಂಥ ಯೋಜನೆ. ಸೊ ಇದನ್ನು ಅವ್ರ ಮನೆ ಬಾಗಿಲಿಗೆ ಯಾರು ಲಂಚ ಕೊಡದೆ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, 5% ಇರ್ತಕ್ಕಂಥ ವೈಲೇಷನ್ ಈಗ 15% ಏರಿಕೆ ಮಾಡಿದೆ. ಇದು ಕೂಡ ಒಂದಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಕರೆಂಟ್ ಆಗಿರ್ಬೋದು, ನೀರಿನ ಕನೆಕ್ಷನ್ ತಗೊಳ್ಳೋದಕ್ಕೆ ಇದನ್ನ ಕೂಡ ಏರಿಕೆ ಮಾಡಬೇಕಂತ ನಿರೀಕ್ಷೆಗಳು ಜಾಸ್ತಿ ಆಗಲ್ಲ ಸರ್ ಅಂತಾರ? ಎಷ್ಟೆಷ್ಟು ಅನುಕೂಲ, ಯಾವ ರೀತಿ ಅನುಕೂಲ ಮಾಡೋಕ್ಕೆ ಸಾಧ್ಯ ಕಟ್ಬಿಟ್ಟಿದ್ದಾರೆ, ಹೊರದಾಕಕ್ಕೆ ಆಗಲ್ಲ. ಅದಕ್ಕೆ ಎಷ್ಟು ಜನಕ್ಕೆ ರೆಗ್ಯುಲೈಸ್ ಮಾಡೋಕ್ಕೆ ಅಂದರೆ ರೆಗ್ಯುಲೈಸ್ ಅಂತ ಅಲ್ಲ, ಅವ್ರಿಗೆ ಕರೆಂಟ್ ತಗೊಳ್ಳಿಕ್ಕೆ ಒಂದು ಸಹಾಯ ಮಾಡ್ಬೋದು, ಸಹಾಯ ಮಾಡ್ಬೋದು. ಸರ್, GB ಎಲೆಕ್ಷನ್ ಯಾವಾಗ ನಾಗರಿಕರು ನಿರೀಕ್ಷೆಯಿಂದ ಕಾಯ್ತಿದ್ದಾರೆ, ಮತ್ತೆ ಮುಂದೂಡಿಕೆ ಆಗ್ಬೋದಾ, ಜೂನ್ ಒಳಗಡೆ ಆಗ್ಬೋದಾ ಅಂತ Great shame on Karnataka, not I'm sorry, great shame on India. All the students. One second. Oh, yes, sir. It is a great shame on India. All the students' parents have been very much annoyed. They are suffering. They have been working very hard, but now still this paper leak has become a great international arena. Our state as a country has gone to very shabby on education. So the parliament members and the ministers of the central government should answer to all these things. No one has spoken. If any state government has done this, they would all hammered us. But it is a shame that the parliament members and the union ministers... Sir, HRD minister did not even speak a word, sir. Sir, RSS General Secretary has said that you should keep communication open.